ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾವನ್ನು ಸ್ಕ್ರಾಲ್ ಮಾಡಿದ್ರೆ ಎಲ್ಲೇ ಹೋದರೂ ಒಂದೇ ಸುದ್ದಿ ಕಾಣಿಸ್ತಿದೆ. ಅದು ಈ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಈ ಗಿಲ್ಲಿ ನಟ ಮತ್ತು ರನ್ನರ್ ಅಪ್ ಅಂದರೆ 4ನೇ ಸ್ಥಾನವನ್ನು ಅಲಂಕರಿಸಿದಂತಹ ಕಾವ್ಯ. ಇವರ ಬಗ್ಗೆನೇ ಈಗ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಏನು ಚರ್ಚೆ? ಏನಿಲ್ಲ, ಇಷ್ಟೇ. ಕಾವ್ಯ ಮತ್ತು ಗಿಲ್ಲಿ ಮದುವೆ ಆಗ್ತಾರಂತೆ. ಮದುವೆ ಆಗ್ತಾರಾ ಆಗಲ್ವಾ? ಸುಳ್ಳ ಸತ್ಯನ? ಇಬ್ಬರು ಕೂಡ ಏನು ಹೇಳಿದ್ರು ಇದ್ರ ಬಗ್ಗೆನೇ ಸುದ್ದಿಗಳು ಎಲ್ಲ ಕಡೆನೂ ಕೂಡ. ಆಮೇಲೆ ಒಳಗಡೆನೂ ಕೂಡ ಗಿಲ್ಲಿ ಮತ್ತು ಈ ಕಾವ್ಯದು ಲವ್ ಟ್ರ್ಯಾಕ್ ಶುರುವಾಗಿತ್ತು. ಸುಮ್ಮನೆ ಸ್ನೇಹ ಗೀಹ ಈಗೆಲ್ಲ ಹೇಳಿದ್ರು ಇಲ್ಲ, ಅವ್ರ ನಡುವೆ ಒಂದು ಪ್ರೀತಿ ಹುಟ್ಟಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ನಿಜವಾಗ್ಲೂ ಕೂಡ ಆ ರೀತಿ ಏನಾದರೂ ಆಗಿತ್ತಾ? ಪ್ರೀತಿ ಹುಟ್ಟಿತ್ತಾ? ಇದಕ್ಕೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಏನು ಹೇಳ್ತಾರೆ, ಇದರ ಬಗ್ಗೆ ಅವರ ಕ್ಲಾರಿಟಿ ಏನು ಅನ್ನೋದನ್ನು ಕೂಡ ತೆಗೆದುಕೊಳ್ತಾ ಹೊರಗಡೆ ಚರ್ಚೆ ಆಗ್ತಿರೋ ಒಂದು ವಿಚಾರವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ಬಿಗ್ ಬಾಸ್ ಸೀಸನ್ 12 ಶುರುವಾದಂತಹ ದಿನದಿಂದ ಇಲ್ಲಿವರೆಗೂ ಕೂಡ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹವನ್ನು ಯಾರಿಗೂ ಕೂಡ ಬ್ರೇಕ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆ್ಯಕ್ಚುಲಿ ಬ್ರೇಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಪಟ್ಟವರು ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಬಟ್ ಆದರೆ ಸಕ್ಸಸ್ ಮಾತ್ರ ಒಬ್ಬರೂ ಆಗಲಿಲ್ಲ. ನಿರಂತರವಾದಂಥ ಪ್ರಯತ್ನದಲ್ಲಿ ಫೇಲ್ ಆದರು. ಇದೇ ರೀತಿ ಫೇಲ್ ಆಗ್ತಾ 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 ಕೊನೆಗೆ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯ ಫಿನಾಲೆಗೆ ಬಂದರು. ಫಿನಾಲೆಯಲ್ಲಿ ಗಿಲ್ಲಿ ಗೆದ್ದಾಯಿತು. ಕಾವ್ಯ 4ನೇ ಸ್ಥಾನವನ್ನು ಕೂಡ ಪಡೆದು ಹೊರಗಡೆ ಬಂದಾಯಿತು. ಈಗ ಹೊರಗಡೆ ಬಂದ ಮೇಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಏನಾದರೂ ನಿಂತಿದೆಯಾ ಕೇಳಿದ್ರೆ ದೇವರಣೆ ನಿಂತಿಲ್ಲ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡಿದ್ರೆ ಸಾಕು, ಈ ಸುದ್ದಿಗಳು ಇವತ್ತಿಗೂ ಕೂಡ ಬರ್ತಾ ಇದ್ದಾವೆ. ಇನ್ಫ್ಯಾಕ್ಟು ಈಗಾಗಲೇ ಈ ಶುಕ್ರವಾರ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವರಿಬ್ಬರು ಕೂಡ ಭಾಗಿಯಾಗಿದ್ದರು. ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಗೆಸ್ಟ್ ಆಗಿ ಹೋಗಿದ್ರು, ಇಬ್ಬರು ಕೂಡ ಭಾಗಿಯಾಗಿದ್ದರು. ಆಗಲೂ ಕೂಡ ವಾಪಸ್ಸು ಗಿಲ್ಲಿ ಮತ್ತು ಕಾವ್ಯ ಸ್ನೇಹ, ಪ್ರೀತಿ, ಮದುವೆಯ ಬಗ್ಗೆ ಚರ್ಚೆಗಳು ನಡೆಯೋದಕ್ಕೆ ಶುರುವಾದವು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸಂದರ್ಭದಲ್ಲಿ, ಅಂದರೆ ಬಿಗ್ ಬಾಸ್ ಮನೆಗೆ ಇವರಿಬ್ಬರು ಕೂಡ ಹೋಗಿದ್ದೇ ಒಟ್ಟಿಗೆ, ಜೋಡಿಯಾಗಿ ಹೋಗ್ತಾರೆ. ಹೀಗೆ ಒಟ್ಟಿಗೆ ಹೋದಂಥವ್ರು ನಂತರ ತುಂಬ ಕ್ಲೋಸ್ ಆಗ್ತಾರೆ. ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ತಾರೆ ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಬಿಟ್ಟು ಕೊಡುವಂತಹ ಮಟ್ಟಕ್ಕೆ, ಅಂದರೆ ಇವರು ಎಲ್ಲೂ ಕೂಡ ಈಗ ಕಾವ್ಯಳನ್ನು ಗಿಲ್ಲಿ, ಗಿಲ್ಲಿಯನ್ನ ಕಾವ್ಯ ಎಲ್ಲೂ ಕೂಡ ಬಿಟ್ಕೊಡ್ಲೇ ಇಲ್ಲ. ಆ ಮಟ್ಟಿಗೆ ಕ್ಲೋಸ್ ಆಗಿಬಿಡ್ತಾರೆ ಒಳಗಡೆ. ಆಯಿತು, ಇಬ್ಬರನ್ನ ದೂರ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಯಾರ್ಯಾರು ಮಾಡಿದ್ರು? ರಕ್ಷಿತಾ ಮಾಡಿದ್ರು, ಅಶ್ವಿನಿ ಮಾಡಿದ್ರು, ಜಾಹ್ನವಿ ಮಾಡಿದ್ರು. ಯಶಸ್ವಿ ಆಗಲಿಲ್ಲ. ಅದಾದ ಬಳಿಕ ಬಂದಂಥ ರಿಷಾ ಮಾಡಿದ್ರು, ಅವರು ಕೂಡ ಯಶಸ್ಸು ಆಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ಧನುಷ್ ಕೂಡ ಮೊನ್ನೆವರೆಗೂ ಕೂಡ ಧನುಷು ಇದೇ ಪ್ರಯತ್ನವನ್ನು ಮಾಡ್ದ, ಅವನಿಗೂ ಕೂಡ ಸಾಧ್ಯವಾಗಲಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ಏನು ಶತಪ್ರಯತ್ನವನ್ನು ಮಾಡ್ತಾ ಬಂದರು, ಯಾರಿಗೂ ಕೂಡ ಇದು ಸಾಧ್ಯವೂ ಆಗಲೇ ಇಲ್ಲ. ಕೊನೆವರೆಗೂ ಕೂಡ ಸಾಧ್ಯ ಆಗಲೇ ಇಲ್ಲ. ಹೀಗಾಗಿ ಇವರಿಬ್ಬರ ಸ್ನೇಹ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಇವರಿಬ್ಬರ ನಡುವೆ ಇರುವಂಥದ್ದು ಕೇವಲ ಸ್ನೇಹನ, ಅಥವಾ ಸ್ನೇಹವನ್ನು ಮೀರಿದಂಥ ಸಂಬಂಧ ಇವರಿಬ್ಬರ ನಡುವೆ ಇದೆಯಾ? ಇಬ್ಬರು ಕೂಡ ಪ್ರೀತಿಸ್ತಿದ್ದಾರಾ? ಮದುವೆ ಅನ್ನುವಂಥ ಆಲೋಚನೆಯಲ್ಲಿ ಇಬ್ಬರು ಇದ್ದಾರಾ? ಹೀಗೆ ಚರ್ಚೆಗಳು, ಕುತೂಹಲಗಳು ಮತ್ತು ಅನುಮಾನಗಳು ಕೂಡ ಇರೋದು ಸತ್ಯ. ಇಲ್ಲೂ ಕೂಡ ಹಾಗೆ ರೀ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳಲ್ಲಿ ಕಾವ್ಯ ಮತ್ತು ಗಿಲ್ಲಿ ಇವರಿಬ್ಬರದೇ ಒಂದು ಲೋಕ, ಇನ್ನುಳಿದವ್ರದೇ ಒಂದು ಲೋಕ. ಈ ಸೀಸನ್ನಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾದಂಥ ಸ್ನೇಹ ಅಂತ ಹೇಳಿದ್ರು ಕೂಡ ಇದೇ ಗಿಲ್ಲಿ ಮತ್ತು ಕಾವ್ಯ ಅವರದ್ದು. ಇಬ್ಬರು ಕೂಡ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಜೊತೆಗೆ ಇರ್ತಾ ಇದ್ರು. ಪರಸ್ಪರ ನೀಡಿದಂಥ ಬೆಂಬಲ ಅಭಿಮಾನಿಗಳ ಗಮನವನ್ನು ಸೆಳೆದಿತ್ತು. ಇದರ ಪರಿಣಾಮವಾಗಿ ಹೊರಗಡೆ ಇವರಿಬ್ಬರ ಲವ್ ಸ್ಟೋರಿ ಬಗ್ಗೆ ಗಾಸಿಪ್ಗಳು ಹರಿದಾಡುತ್ತಿದ್ದಾವೆ. ಆದರೆ ಇದೀಗ ಈ ಬಗ್ಗೆ ಗಿಲ್ಲಿಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಕಾವ್ಯನೂ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟಂತಹ ಕಾವ್ಯ ಮತ್ತು ಗಿಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಚೆನ್ನಾಗಿ ಆಟವಾಡಿದ್ರು. ಜೊತೆಗೆ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದರು. ಆಗಾಗ ಜಗಳ ಆಡಿದ್ರು ಕೂಡ ನಂತರ ಒಂದಾಗ್ತಿದ್ರು. ಇಬ್ಬರು ಕೂಡ ಜಂಟಿಯಾಗಿ ಮನೆಗೆ ಹೋದ ಬಳಿಕ ಹೊರಗಡೆ ಬರುವಾಗಲೂ ಕೂಡ ಒಂದು ರೀತಿಯಲ್ಲಿ ಫಿನಾಲೆವರೆಗೂ ಕೂಡ ಒಟ್ಟಿಗೆ ಇದ್ದು ನಂತರ ಹೊರಗಡೆ ಬಂದರು. ಅಷ್ಟರ ಮಟ್ಟಿಗೆ ಇವರ ಸ್ನೇಹ ಅಲ್ಲಿ ಕೆಲಸ ಮಾಡಿತ್ತು. ಇನ್ನು ಎಲ್ಲೋ ಒಂದು ಕಡೆ ಕಾವ್ಯ ಇಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ಗಿಲ್ಲಿನೇ ಕಾರಣ ಅನ್ನೋದು ಕೂಡ ಗುಟ್ಟಾಗಿ ಇರುವಂಥ ವಿಚಾರ ಏನಲ್ಲ. ಇನ್ಫ್ಯಾಕ್ಟು ಇವರ ಮನೆಯವರಿಗೆ, ಯಾರಿಗೆ ಈ ಕಾವ್ಯ ಮನೆಯವರಿಗೆ ಈ ಗಿಲ್ಲಿ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಹಾಗಾಗಿ ಕಾವ್ಯಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಿದರು ಒಳಗಡೆ ಬಂದಂಥ ಸಂದರ್ಭದಲ್ಲಿ, ಯಾವತ್ತೂ ಕೂಡ ಗಿಲ್ಲಿಯನ್ನು ಅವಾಯ್ಡ್ ಮಾಡಬೇಡ, ಹರ್ಟ್ ಮಾಡಬೇಡ ಅಂತ ಹೇಳಿಬಿಟ್ಟು. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ರೀತಿಯಲ್ಲಿ ಬೆಂಬಲವಾಗಿ ನಿಂತಿದ್ರು. ಇದಾದ ಬಳಿಕ, ಅಂದರೆ ಗಿಲ್ಲಿ ಇಲ್ಲಿ ಬೆಂಬಲವಾಗಿ ನಿಂತ ಬಳಿಕ ಕಾವ್ಯಳ ಆಟವು ಕೂಡ ಬದಲಾಗ್ತಾನೆ ಹೋಯಿತು. ಇನ್ಫ್ಯಾಕ್ಟು ಕಾವ್ಯ ಸಾಕಷ್ಟು ಸಲ ಗಿಲ್ಲಿಯ ಜೊತೆಗೆ ಸಿಟ್ಟು ಮಾಡಿಕೊಂಡು 2-3 ದಿನಗಳ ಕಾಲ ಮಾತನಾಡದೇ ಇದ್ದಿದ್ದೂ ಕೂಡ ಇದೆ.
ಧನುಷು ಈಕೆಯ ಕಿವಿಗೆ ಒಂದಷ್ಟು ವಿಚಾರಗಳನ್ನು ತುರುಕಿದಂಥ ಕಾರಣಕ್ಕೋಸ್ಕರ ಈ ಕಾವ್ಯ ಗಿಲ್ಲಿಯಿಂದ ಅವಾಯ್ಡ್ ಮಾಡಿ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದು ಕೂಡ ಇದೆ. ನಂತರ ಆಕೆಗೂ ಕೂಡ ಅರ್ಥ ಆಯಿತು, ಇಲ್ಲ ಇದಲ್ಲ ನಿಜವಾದಂಥ ಸ್ನೇಹ, ಅದು ನಿಜವಾದಂಥ ಸ್ನೇಹ ಅಂತ ಹೇಳ್ಬಿಟ್ಟು ಗಿಲ್ಲಿಯ ಜೊತೆಗೆ ಮತ್ತೆ ಸ್ನೇಹವನ್ನು ಶುರು ಮಾಡ್ತಾಳೆ. ಹಾಗೆಯೇ ಕೆಲವು ಸಂದರ್ಭದಲ್ಲಿ ಗಿಲ್ಲಿ ಅತಿಯಾಗಿ ವರ್ತನೆ ಮಾಡಿದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳಿದಾಗ ಸ್ವಲ್ಪ ಡಿಸ್ಟರ್ಬ್ ಕೂಡ ಆಗಿದ್ದರು ಇದೇ ಕಾವ್ಯ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಾವ್ಯಳನ್ನು ಹಾಸ್ಯವಾಗಿ ನನ್ನ ಕ್ರಶ್, ನನಗೆ ಲವ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರು ಕೂಡ ಕಾವ್ಯ ಸದಾ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಗಿಲ್ಲಿಗೆ ಹೇಳ್ತಾ ಬಂದಿದ್ರು. ಈಗ ಹೊರಗಡೆನೂ ಕೂಡ ಮತ್ತದೇ ವಿಚಾರದ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ. ಇನ್ನು ಬಹಳಷ್ಟು ಮಂದಿಗೆ ತಿಳಿದಿರದ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ಮನೆಗೂ ಕೂಡ ಮುನ್ನವೇ ಒಂದು ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ರು. ಅಲ್ಲಿಯೇ ಇವರ ಸ್ನೇಹ ಶುರುವಾಗಿತ್ತು. ನಂತರ ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧೆಗಳಾಗಿ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಬಾಂಧವ್ಯ ಇನ್ನಷ್ಟು ಬಲಗೊಂಡಿತ್ತು. ಹೀಗಾಗಿ ಫ್ಯಾನ್ಸ್ ಇವರೊಬ್ಬರ ನಡುವೆ ಏನೋ ವಿಶೇಷವಾದಂಥ ಸಂಬಂಧ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಶುರುವಾದಂಥ ಸ್ನೇಹ, ಕ್ರಶ್ ಮುಂತಾದವು ಎಲ್ಲವೂ ಕೂಡ ಕಂಡಂಥ ಅಭಿಮಾನಿಗಳು ಶೋ ಮುಗಿದ ನಂತರವೂ ಕೂಡ ಅದು ಮುಂದುವರಿಬೇಕು ಅನ್ನೋಂಥ ಆಸೆಯನ್ನು ಹೊಂದಿರುತ್ತಾರೆ. ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಯಾನ್ಸ್ ಗಿಲ್ಲಿ ಕಾವ್ಯ ಜೋಡಿಯನ್ನು ಟ್ರೆಂಡ್ ಕೂಡ ಮಾಡಿಬಿಟ್ಟಿದ್ರು. ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಇರಬೇಕು, ಮದುವೆ ಆಗಬೇಕು ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಸಾಕಷ್ಟು ಜನ ಇವರಿಬ್ಬರ ಫೋಟೋಸ್ಗಳಿಗೆ ಕಾಮೆಂಟ್ಸ್ಗಳನ್ನು ಕೂಡ ಹಾಕ್ತಾಯಿದ್ರು. ಇದನ್ನು ನೋಡಿದಂತಹ ಕಾವ್ಯ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ರು. ಇನ್ನು ಮಾಧ್ಯಮಗಳಲ್ಲಿ ಇಂಟರ್ವ್ಯೂನಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ಪ್ರಶ್ನೆ ಎದುರಾಯಿತು. ಆ ಸಂದರ್ಭದಲ್ಲೂ ಕೂಡ ಕಾವ್ಯ ಹೇಳಿದ್ದು, ನಾವು ಬೆಸ್ಟ್ ಫ್ರೆಂಡ್ಸ್ ಮಾತ್ರ, ನಮ್ಮ ಸ್ನೇಹ ಹೀಗೆ ಮುಂದುವರಿತದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು. ಹಾಗೇನೆ ನಾನು ಗಿಲ್ಲಿಯನ್ನು ಬಹಳ ಗೌರವದಿಂದ ನೋಡ್ತೇನೆ, ಆದರೆ ನಮ್ಮ ನಡುವೆ ಲವ್ ಅಂತೂ ಇಲ್ಲ ಅಂತೇಳಿ ಹೇಳ್ತಾನೆ ಬಂದಿದ್ದಾರೆ ಕಾವ್ಯ. ಈಗ ಗಿಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ, ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಲವ್ ಸ್ಟೋರಿ ಇಲ್ಲ, ಅದು ಕೇವಲ ಸ್ನೇಹ ಮಾತ್ರ. ಮನೆಯಲ್ಲಿ ಕೇವಲ ಮನೋರಂಜನೆಗಾಗಿ ಆ ರೀತಿ ಹೇಳ್ತಾ ಇದ್ದೆ, ಅದನ್ನು ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಗಿಲ್ಲಿ ಮತ್ತು ಕಾವ್ಯ ಅವರದ್ದು ಸ್ನೇಹ ಮಾತ್ರ, ಪ್ರೀತಿ ಇಲ್ಲ, ಮದುವೆ ಅನ್ನುವಂಥ ದೂರದ ಬೆಟ್ಟ, ಅವರಿಬ್ಬರು ಕೂಡ ಮದುವೆ ಆಗೋದಿಲ್ಲ, ಈ ಎಷ್ಟು ವಿಚಾರವನ್ನು ಕಡ್ಡಿ ತುಂಡ ಅಂದಂತೆ ಇಲ್ಲಿ ಗಿಲ್ಲಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ಕಾವ್ಯ ಮತ್ತು ನಂದು ಸ್ನೇಹ ಮಾತ್ರ ಅಂತೇಳಿ. ಅಲ್ಲಿಗೆ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ, ಮದುವೆ ಆಗ್ತಾರಂತೆ. ಇವೆಲ್ಲ ಅಂತೆ ಕಂತೆಗಳನ್ನು ತೆಗೆದು ಬದಿಗಿಟ್ಟು ಇವರಿಬ್ಬರನ್ನು ಕೂಡ ಸ್ನೇಹಿತರಾಗಿ, ತುಂಬ ಆತ್ಮೀಯ ಸ್ನೇಹಿತರಾಗಿ ನೋಡೋದು ಬೆಟರ್ ಅಂತೇಳಿ ಅನಿಸುತ್ತೆ. ಅದು ಅವರ ಸಂಬಂಧಕ್ಕೂ ಕೂಡ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಏನೇ ಆದ್ರೂ ಕೂಡ ನಾಳೆ ಮದುವೆ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಆಗೋತ್ತವರು, ಅವರ ಖಾಸಗಿ ಜೀವನಕ್ಕೂ ಕೂಡ ಧಕ್ಕೆ ಆಗಬಾರ್ದಲ್ವಾ. ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಅವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಅಂತೇಳಿ ಒಪ್ಕೊಂಡಿದ್ದಾರೆ, ಹಾಗೆ ಮುಂದುವರಿತೀವಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು, ಇವತ್ತಿಗೂ ಕೂಡ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಮುಂದೆಯೂ ಕೂಡ ಇರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಒಳ್ಳೆ ಸ್ನೇಹಿತರಾಗಿ ಕೊನೆವರೆಗೂ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು ಖುಷಿಯ ವಿಚಾರ. ಬಟ್ ಇದು ಸಾಕಷ್ಟು ಜನರಿಗೆ ಇದು ಇಷ್ಟ ಆಗದೇ ಇರ್ಬೋದು, ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದವರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರ ವೈಯಕ್ತಿಕ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಗೌರವಿಸಲೇಬೇಕು ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.